ಇವತ್ತು ನಾಗಮೋಹನ್ ದಾಸ್ ಕಮಿಟಿ ABCDE ಅಂತೇಳಿ 5 ವರ್ಗಗಳನ್ನ ಮಾಡಿದ್ರು. ಇವತ್ತು ಮುಖ್ಯಮಂತ್ರಿಗಳು ಹೇಳಿಕೆ ಪ್ರಕಾರ ಅದನ್ನ ABC ಅಂತ ಮಾಡಿದ್ದಾರೆ. ಅರೆ ನೀವೇನೆ ಇವತ್ತು ನರೇಂದ್ರ ಸ್ವಾಮಿ ಹಿಡ್ಕೊಂಡು ಇನ್ಯಾರನ್ನ ಹಿಡ್ಕೊಂಡು ತಾವೇ ವರ್ಗ ಇವತ್ತು ವಿಂಗಡಣೆ ಮಾಡದೇ ಆಗಿದ್ದಿದ್ರೆ ಇವತ್ತು ಸದಾಶಿವ ಆಯೋಗ ಅಥವಾ ನಾಗಮೋಹನ್ ದಾಸ್ ಆಯೋಗಕ್ಕೆ 100 ಕೋಟಿ ಖರ್ಚು ಮಾಡ್ತಕ್ಕಂಥ ಅವಶ್ಯಕತೆ ಏನಿದ್ದಾಗ ರಾಜ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯನವರಿಗೆ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇವತ್ತು ತಮಗೆ ಗೊತ್ತಿರಲಿ ಬಸವರಾಜ ಬೊಮ್ಮಾಯಿ ಅವರಿದ್ದಾಗ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಒಂದು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಬಗ್ಗೆ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದ್ರು. ಒಳ ಮೀಸಲಾತಿಯ ಬಗ್ಗೆ ಅವತ್ತು ಬಸವರಾಜ ಬೊಮ್ಮಾಯಿ ಅವರು ಪರಿಶಿಷ್ಟ ಜಾತಿಗೆ 15ರಿಂದ 17% ಏರಿಸಿದ್ರು. ಪರಿಶಿಷ್ಟ ಪಂಗಡಕ್ಕೆ ಅದನ್ನ 3ರಿಂದ 7% ಏರಿಸಿದ್ರು. ಅದು ಏನ್ ಹೇಳಿದ್ರು ಅವತ್ತು ಸಿದ್ದರಾಮಯ್ಯನವರು? ಇದೇ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿ ಹಿಂದಿನ ಬಿಜೆಪಿ ಸರ್ಕಾರ ಕೈಗೊಂಡಂತ ನಿರ್ಧಾರ ಒಳ ಮೀಸಲಾತಿಯ ಬಗ್ಗೆ ಇದು ಯಾವುದು ಕೂಡ ಅನುಷ್ಠಾನ ಆಗಿಲ್ಲ, ಇವರು ಬೂಟಾಟಿಕೆ ಮಾಡ್ತಾ ಇದ್ದಾರೆ, ಬಿಜೆಪಿ ನಾಟಕ ಮಾಡ್ತಾ ಇದ್ದಾರೆ ಅಂತೇಳಿ ರಾಜ್ಯಾದ್ಯಂತ ಓಡಾಡಿ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸ ಇದೇ ಸಿದ್ದರಾಮಯ್ಯನವರು ಅಂದಿನ ವಿರೋಧ ಪಕ್ಷದ ನಾಯಕರಾಗಿ ಮಾಡಿದ್ರು. ಇವತ್ತಾಕೆ ಓಡೋಗ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವತ್ತು ವಿರೋಧ ಪಕ್ಷದ ನಾಯಕರು ಚರ್ಚೆ ಮಾಡಬೇಕು ಅಂತ ಹೇಳಿದ್ರು ಕೂಡ ಇವತ್ತು ಫಲಾಯನವಾದವನ್ನ ಮಾಡಿದ್ದಾರಲ್ಲ ಮಾನ್ಯ ಸಿದ್ದರಾಮಯ್ಯನವರು. ಇವತ್ತು ಸದನಕ್ಕೆ ಅಗೌರವ ಮಾಡ್ತಕ್ಕಂಥ ಕೆಲಸ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಒಂದು ನಮಗೆ ಗೊತ್ತಿರಬೇಕು, ಇವತ್ತು ಸದಾಶಿವ ಆಯೋಗ ಇವತ್ತು ಕಾಂಗ್ರೆಸ್ ಅಧಿಕಾರದಲ್ಲಿದ್ದ ಘೋಷಣೆ ಮಾಡಿದ್ದೇ ವಿನಃ ಸದಾಶಿವ ಆಯೋಗಕ್ಕೆ ಹಣಕಾಸಿನ ನೆರವನ್ನ ಕೊಟ್ಟು ವ್ಯವಸ್ಥೆಗಳನ್ನ ಮಾಡಿದ್ದು ಹಿಂದಿನ ಬಿಜೆಪಿ ಸರ್ಕಾರ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ. ಸದನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ನಿರ್ಧಾರ ಮಾಡಿದ್ದು ಬಸವರಾಜ ಬೊಮ್ಮಾಯಿ ಅವರು ಅಂದಿನ ಮುಖ್ಯಮಂತ್ರಿಗಳು. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥದ್ದೇನು ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಆಗ್ಲಿ ಆಯೋಗಗಳಾಗ್ಲಿ ಅವ್ರು ಹೇಳಿರ್ತಕ್ಕಂಥದ್ದೇನು, ಇವತ್ತು ಯಾವುದೇ ಒಂದು ವಿಂಗಡಣೆನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದತ್ತಾಂಶವನ್ನ ಹಿಡ್ಕೊಂಡು ಎಂಪರಿಕಲ್ ಡಾಟಾ ಹಿಡ್ಕೊಂಡು ಅದರ ಆಧಾರದ ಮೇಲೆ ಮಾಡಬೇಕು, ಜನಸಂಖ್ಯೆ ಆಧಾರದ ಮೇಲಲ್ಲ. ಇವತ್ತು ಒಳ ಮೀಸಲಾತಿಯನ್ನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಯಾವುದೇ ಒಂದು ವ್ಯವಸ್ಥೆನ ಕೊಡಬೇಕಾದ್ರೆ, ರಿಸರ್ವೇಶನ್ ಅನ್ನ ಕೊಡಬೇಕಾದ್ರೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಹಿಂದುಳಿದಿರ್ತಕ್ಕಂಥ ವಿಚಾರವನ್ನ ಹಿಡ್ಕೊಂಡು ಇವತ್ತು ಒಳ ಮೀಸಲಾತಿಯನ್ನ ಕೊಡಬೇಕೆ ಹೊರತು ಪಾಪ್ಯುಲೇಷನ್ ಮೇಲಲ್ಲ. ಆದ್ರೆ ಇದು ಯಾವುದಕ್ಕೂ ಕೂಡ ಸರಿಯಾಗಿ ಉತ್ತರವನ್ನ ಕೊಡದೇನೆ, ನಮ್ಮ ಹೇಳಿಕೆಯನ್ನು ಕೂಡ ನಮ್ಮ ವಿಚಾರವನ್ನು ಕೂಡ ಚರ್ಚೆ ಮಾಡದೇನೆ ಇವತ್ತು ಮುಖ್ಯಮಂತ್ರಿ ಪಲಾಯನವಾದನ ಮಾಡಿದ್ದಾರೆ. ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳೊಂದು ಪ್ರಶ್ನೆನ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ನೀವು ಪ್ರಾಮಾಣಿಕ ಒಂದು ಉತ್ತರವನ್ನ ನೀಡಬೇಕು ರಾಜ್ಯದ ಜನತೆಗೆ. ಹಿಂದೆ ಬಿಜೆಪಿ ಸರ್ಕಾರ ಬಸವರಾಜ ಬೊಮ್ಮಾಯಿ ಅವರು 17% ಮಾಡಿದಾಗ ಅಪಪ್ರಚಾರ ಮಾಡಿದ್ರಿ, ಈಗ ಅದೇ 17% ಮುಂದಿಟ್ಟಿದ್ದೀರಲ್ಲ. ಹಾಗಾಗಿ ಇಂದಿನ ಬೊಮ್ಮಾಯಿ ಸರ್ಕಾರ ಬಿಜೆಪಿ ಸರ್ಕಾರ ಮಾಡಿದ್ದನ್ನ ಈಗಲಾದ್ರೂ ಕೂಡ ಒಪ್ಕೋಬೇಕು, ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಆಗಿದೆ ಅನ್ನೋದನ್ನ. ಇದನ್ನ ನಾಳೆನೂ ಕೂಡ ನಾವು ಸದನದಲ್ಲಿ ಚರ್ಚೆ ಮಾಡ್ತೇವೆ, ಮುಖ್ಯಮಂತ್ರಿಗಳಿಂದ ಹೇಳಿಕೆಯನ್ನ ಪಡೆದುಕೊಳ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.